ಸ್ನೇಹಿತರೆ, ಇದು ಸೌತೆಕಾಯಿ, ದುರ್ಗ ಸೌತೆಕಾಯಿ ಅಂತ ಹೇಳ್ತೀವಲ್ಲ, ಅದು ಸೌತೆಕಾಯಿ ಇಲ್ಲಿದೆ ನೋಡ್ರಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈ ಸೌತೆಕಾಯಿ ಹೊರಗಡೆ ಮಾರ್ಕೆಟಿಗೆ ಹೋದರೆ 40 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಕೆಜಿ ಅಂತಾರೆ. ಆದರೆ ಇವತ್ತು ರೈತರು ಇದು ಎಷ್ಟಿದೆಯಪ್ಪ ಅಂತಂದರೆ ಕೇವಲ 10 ರೂಪಾಯಿ, 8 ರೂಪಾಯಿ, 6 ರೂಪಾಯಿ ಕೆಜಿ ಸಿಗ್ತಾಯಿದೆ. ನಮ್ಮ ಸೋದರತೆ ಮಗನೇ ಇದನ್ನು ಹಾಕಿರೋಂಥದ್ದು. ಹಾಕಿ ಅವರು ನಿನ್ನೆ ಒಂದು ಮೊನ್ನೆ 30 ಚೀಲ ಆಗಿದ್ದು ಅಂತ ನಿನ್ನೆ ಒಂದು 20 ಚೀಲ ಮಾರ್ಕೆಟಿಗೆ ಹಂಗೆ ಇಟ್ಟು ಬಂದಿದ್ದಾರೆ. ಕೊನೆಗೆ ರೇಟ್ ಯಾರು ಕೊಡ್ತಾಯಿಲ್ಲ ಅಂಥೇಳಿ, ನಿಮ್ಗೆ ಎಷ್ಟು ಕರ ಮಾರ್ಕೊಂಡ್ರಿ, ಎಷ್ಟು ಬರೋದಷ್ಟು ಕೊಡ್ರಿ ಅಂಥೇಳಿ ಇಟ್ಟು ಬಂದಿದ್ದಾರೆ. ಈಗಿನ್ನೂ ಹೂ ಚೆನ್ನಾಗಿ ಆಗ್ತಾಯಿದೆ, ಇನ್ನೂ ಚೆನ್ನಾಗಾಗುತ್ತೆ ಬೆಳೆ. ಇದು ಆ್ಯಕ್ಚುಲಿ ಸ್ವಲ್ಪ ನೀರು ಕೊಟ್ಟು ಒಂದೆರಡು ಸಲ ಇದು ಮಾಡಿದರೆ ಪೂರ್ತಿ ಸಾವಯವ ಇದರಲ್ಲೇ ಬೆಳೆದಾರೆ ಪಾಪ ಅವರು. ಅಂದರೆ ಮಾರ್ಕೆಟ್ ಇಲ್ಲ. ಈ ಸೌತೆಕಾಯಿ ಆ್ಯಕ್ಚುಲಿ ಶಿವರಾತ್ರಿ ಸಮಯದಲ್ಲಿ ತುಂಬ ಒಳ್ಳೆ ಮಾರ್ಕೆಟಿಂಗ್ ಆಗಬೇಕು. ಉಪವಾಸದ ಹೆಸರಿನಲ್ಲಿ ಇಂಥದ್ರಲ್ಲಿ ಹಸಿ ತರಕಾರಿಗಳನ್ನ, ಹಣ್ಣುಗಳನ್ನೆಲ್ಲ ತಿಂತಾರೆ. ಆದರೆ ಇವತ್ತು ವಿಪರ್ಯಾಸ ಅಂದರೆ ಬೆಲೆ ಇಲ್ಲದೆ ಇರೋದು. ಸುಮಾರು 1 ಅಲ್ಲ 2 ಅಲ್ಲ 40 ಚೀಲ ಸೌತೆಕಾಯಿ ತಗೊಂಡೋಗಿ ಇಟ್ಟು ಬಂದಿದ್ದಾರೆ. ನೀವೇನು ಕೊಡ್ತೀರೋ ಆ ರೇಟ್ ನಾವು ಉಳಿಸ್ಕೊಂತೀವಿ, ದುಡ್ಡನ್ನು ಬಂದು ಮುಂದಿನ ವಾರ ಅಂತ ಹೇಳಿ. ಇದು ವಿಪರ್ಯಾಸ ಅಂದರೆ. ಥ್ಯಾಂಕ್ ಯು. ನಾನು ಈಶ್ವರನ ಪಿತ್ತಿರ್ತಾ ಮಾತಾಡ್ತಿರೋದು, ಸಾವಯವ ಕೃಷಿಕ ಕೂಡ್ಲಿಗೆರೆ.